so much, sir, for your wonderful speech. Now, we are privileged to have Srimati Priya Kumari ma'am, founder of Little Art School, Gangavati, with us today. May I request Priya Kumari ma'am to kindly come on to the stage and address us. I request all the parents to encourage through claps. Okay, madam. ವೇದಿಕೆ ಮೇಲೆ ಆಸೀನರಾಗಿರುವ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದ ಶ್ರೀ ಶರಣಪ್ಪ ಉಪ್ನಾಳ್ ಅವರು ಮತ್ತು ಉದ್ಘಾಟಕರಾದ ಮಾನ್ಯ ಸಚಿವರು, ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ, ಬೆಂಗಳೂರು ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಶಿವರಾಜ್ ಎಸ್ ತಂಗಡಿಯವರೇ ಮತ್ತು ಅತಿಥಿಗಳಾದ ಸಂಸ್ಥಾ ಡಾಕ್ಟರ್ ಶಿಲ್ಪಾ ಆನಂದ್ ಜಿಂಟರ್ ಅವರೇ, ಶ್ರೀಮತಿ ಶಾರದಾ ಮಲ್ಲಿಕಾರ್ಜುನ್ ಅವರೇ, ಶ್ರೀ ಮಲ್ಲಿಕಾರ್ಜುನ್ ತೊಂದಿರಾಳ್ ಅವರೇ, ಶ್ರೀ ಪ್ರಬಣ್ಣ ಉಪ್ನಾಳ್ ಅವರು ಮತ್ತು ಇಲ್ಲಿ ಉಪಸ್ಥಿತರಿರುವ ಎಲ್ಲ ಪಾಲಕರಿಗೆ, ಮಾಧ್ಯಮ ಮಿತ್ರರೇ ಹಾಗೂ ಶಿಕ್ಷಕಿಯರೇ ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ತಿಳಿದಿರುವಂತೆ ಈ ದಿನ ನಾವು ಶಾರದಾ ಸಂಭ್ರಮ 3 ಶಾರದಾ ಇಂಟರ್ನ್ಯಾಷನಲ್ ಶಾಲೆಯ 3ನೇ ವಾರ್ಷಿಕೋತ್ಸವ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಭಾಗವಹಿಸಿದ್ದೇವೆ. ಈ ದಿನ ವಿಶೇಷವೇನೆಂದರೆ ಮಹಿಳೆಯೊಬ್ಬಳು ಮುನ್ನಡೆಸುತ್ತಿರುವ ಈ ಸಂಸ್ಥೆಯ ವಾರ್ಷಿಕೋತ್ಸವದಲ್ಲಿ ನಾನು ಭಾಗಿಯಾಗಿರುವುದಕ್ಕೆ ತುಂಬ ಸಂತೋಷವೆನಿಸುತ್ತದೆ. ಹಿಂದೆ ಒಂದು ಮಾತಿತ್ತು, ಮಹಿಳೆ ಅಬಲೆ, ಅವಳು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅಸಕ್ತಳು, ಅವಳು ಏನಿದ್ದರೂ ಅಡುಗೆ ಮನೆಗೆ ಮಾತ್ರ ಸೀಮಿತ ಎಂಬ ಒಂದು ಮಾತಿತ್ತು. ಬಟ್ ಈಗ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀರಿ, ಒಬ್ಬ ಮಹಿಳೆಯೊಬ್ಬರು ಶಾಲೆಯಲ್ಲಿ ತೆಗೆದು ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ದಾಪುಗಾಲು ಹಾಕುತ್ತಿರುವುದು ನಿಜವಾಗಿಯೂ ಹೆಮ್ಮೆಯ ವಿಷಯ. ಇದೇ ರೀತಿ ನಮ್ಮ ಕಾರಟಗಿ ಮತ್ತು ಗಂಗಾವತಿ ತಾಲೂಕಿನಲ್ಲಿ ಎಷ್ಟೋ ಜನ ಮಹಿಳೆಯರು ತಮ್ಮ ಶಾಲೆಯನ್ನು ತೆಗೆದು ಒಳ್ಳೆಯ ಸಮಾಜಕ್ಕೆ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಇದ್ದಾರೆ. ಓನ್ಲಿ ಶಿಕ್ಷಣ ರಂಗದಲ್ಲಿ ಮಾತ್ರವೇ ಅಲ್ಲ, ಅವರು ರಾಜಕೀಯದಲ್ಲಿ, ವಿಜ್ಞಾನ, ವೈದ್ಯಕೀಯ, ತಂತ್ರಜ್ಞಾನ, ಸಾರಿಗೆ, ಮಿಲಿಟರಿ ಎಲ್ಲ ರಂಗದಲ್ಲೂ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಒಟ್ಟಾರೆಯಾಗಿ ಈ ಮಹಿಳಾ ದಿನಾಚರಣೆಯಲ್ಲಿ ಇಲ್ಲಿ ನೆರೆದಿರುವ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇನ್ನು ಶಿಕ್ಷಣ ವಿಷಯಕ್ಕೆ ಬಂದರೆ, ಇವತ್ತಿನ ದಿನಗಳಲ್ಲಿ ಖಾಸಗಿ ಶಾಲೆಗಳನ್ನು ನಡೆಸುವುದು ಅಷ್ಟೊಂದು ಸುಲಭದ ಮಾತಲ್ಲ. ಇಲಾಖೆಯ ಹಲವಾರು ಕಟ್ಟುನಿಟ್ಟಿನ ನಿಯಮಗಳು, ಪಾಲಕರಿಗೆ ಮಕ್ಕಳ ಮೇಲಿರುವ ಅತಿಯಾದ ವ್ಯಾಮೋಹ ಮತ್ತು ಅತಿಯಾದ ಮೊಬೈಲ್ ಬಳಕೆ, ಇದರಿಂದ ಮಕ್ಕಳಿಗೆ ಈಗ ಶಿಕ್ಷಣ ಮೇಲೆ ನಿರಾಸಕ್ತಿ. ಯಾವಾಗಲೂ ಮಕ್ಕಳಿಗೆ ಏನೋ ಫನ್, ಎಂಜಾಯ್ಮೆಂಟ್ ಬೇಕು. ಈ ಮೊಬೈಲ್ ಬಂದಾಗಿಂದ ಮಕ್ಕಳಿಗೆ ನಿಜವಾಗ್ಲೂ ನಾವು ನೋಡ್ತಾ ಇದ್ದೀವಿ, ಎಲ್ಲ ಪೇರೆಂಟ್ಸು ಸ್ಕೂಲಲ್ಲಿ ಬಂದು ಮಕ್ಕಳು ಎದಕ್ಕೆ ಸರಿಯಾಗಿ ಓದ್ತಾ ಇಲ್ಲ ಅಂದರೆ ಮನೆಯಲ್ಲಿ ಬಿಟ್ಟಿದೆಯಲ್ಲ, ಯಾವಾಗಲೂ ಫೋನಿಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಇದು ಈ ರೀತಿ ಶಾಲೆ ಹಲವಾರು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದೆ. ಇಂದಿನ ಶಿಕ್ಷಕರನ್ನು ಪ್ರತಿದಿನ ಶಾಲೆಯಲ್ಲಿ ಭಯದಲ್ಲೇ ಪಾಠ ಮಾಡೋ ಪರಿಸ್ಥಿತಿ ಬಂದಿದೆ. ಯಾಕಂದರೆ ನಾವು ಓದ್ತಾ ಇರುವಾಗ ಶಿಕ್ಷಕರು ಏನು ಪನಿಷ್ಮೆಂಟ್ ಕೊಟ್ಟಿದ್ರು ಪೇರೆಂಟ್ಸ್ ಏನು ಬರ್ತಾ ಇಲ್ಲ, ಬಂದರೂ ಇನ್ನೂ ನಾಲ್ಕು ಹೊಡೀರಿ ಅಂತ ಹೇಳ್ತಿದ್ರು. ಬಟ್ ಈಗಿನ ಪೇರೆಂಟ್ಸ್ ಮಗುನ ಹೊಡೆದ ತಕ್ಷಣ ಸ್ಕೂಲಿಗೆ ಬಂದುಬಿಡ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ, ಎದಕ್ಕೆ ಹೊಡೆದಿದ್ದಕ್ಕೆ ನಮ್ಮ ಮಗು ಊಟ ಮಾಡಿಲ್ಲ, ನಿದ್ದೆ ಮಾಡಿಲ್ಲ ಅಂತ. ಹಾಗೂ ಈಗೆಲ್ಲ ಈ ಕಟ್ಟುನಿಟ್ಟಿನ ನಿಯಮಗಳಿಂದ ಈ ಸ್ಕೂಲ್ ಮಾಡೋದು ಕಷ್ಟ ಆಗಿದೆ. ಈಗ ಪೇಪರಲ್ಲಿ ನೋಡೇ ಇರ್ತೀರಿ, ಒಂದು 8th ಸ್ಟ್ಯಾಂಡರ್ಡ್ ಹುಡುಗ ಹೆಡ್ ಮಾಸ್ಟರ್ಗೆ ಶೂಟ್ ಮಾಡಿದ್ದಾರಂತೆ. ಈ ಥರ ಇದ್ದರೆ ಶಿಕ್ಷಣ ಎತ್ತ ಸಾಗುತ್ತಿದೋ ಎಂಬ ಭಯವಾಗುತ್ತಾ ಇದೆ. ಮತ್ತು ಈಗ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳು ಕಡಿಮೆ ಆಗ್ತಾ ಇದ್ದಾವೆ. ಮೊಟ್ಟ ಮೊದಲು ಶಾಲೆ, ಪಾಲಕರು ಮತ್ತು ಸಮಾಜ ಮಕ್ಕಳಿಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದು ಅನಿವಾರ್ಯವಾಗಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನಿಸಬೇಕು. ಈಗ ತಾಯಂದಿರಿಗೆ ಒಂದು ಮಾತು ಹೇಳಬೇಕು ಅಂದ್ಕೊಳ್ತಾ ಇದ್ದೀನಿ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಅವರಿಗೆ ಟಿ ವಿ ಸೀರಿಯಲ್ಸ್ ಇವೆಲ್ಲ ನೋಡೋದ್ಬಿಟ್ಟು ಅವ್ರು ಏನು ಓದ್ತಾ ಇದ್ದಾರೆ, ಸ್ಕೂಲಲ್ಲಿ ಏನು ನಡೆದಿದೆ,
ಆ ಥರ ಕೇಳಿ ಅವರಿಗೆ ಫಾಲೋ ಅಪ್ ಮಾಡಿದರೆ ನಿಜವಾಗ್ಲೂ ಆ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ. ಈಗ ನಾವು ನೋಡ್ತಾ ಇದ್ದೀವಿ ಮಕ್ಕಳು ಸ್ಕೂಲಲ್ಲಿ ಯಾರು ಟಾಪರ್ಸ್ ಇದ್ದಾರೆ ಅಂಥ ಮಕ್ಕಳಿಗೆ ತಾಯಂದಿರ ಪ್ರೋತ್ಸಾಹ ಚೆನ್ನಾಗಿ ಸಿಗ್ತಾ ಇದೆ. ಯಾರು ಮಕ್ಕಳು ಕೇರ್ ಮಾಡಿಲ್ವೋ ಆ ಮಕ್ಕಳು ಹಿಂದೆ ಉಳಿತಾ ಇದ್ದಾರೆ. ದಯವಿಟ್ಟು ತಾಯಂದಿರೆಲ್ಲ ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಕಡೆಗೆ ಗಮನ ಹರಿಸಿ. ಇನ್ನು ಟೀಚರ್ಸ್ಗೆ ಹೇಳೋದೇನೆಂದರೆ ಈಗಿನ ಮಕ್ಕಳು ಭಾಳ ಫಾಸ್ಟ್ ಇದ್ದಾರೆ, ಟೆಕ್ನಾಲಜಿನೂ ಫಾಸ್ಟ್ ಇದೆ. ಅದಕ್ಕೆ ಟೀಚರ್ಸ್ ಎಲ್ಲ ಡೈಲಿ ಅಪ್ಡೇಟ್ ಆಗ್ತಾನೆ ಇರಬೇಕು. ಯು ಶುಡ್ ಬಿ ದ ಲರ್ನರ್ಸ್. ನಾವು ಮಕ್ಕಳಿಗಿಂತ ಜಾಸ್ತಿ ಓದ್ತಾ ಇರಬೇಕು. ಇನ್ನು ನಾಲೆಜ್ ಮಕ್ಕಳಿಗೆಲ್ಲ ಗೊತ್ತು, ಈಗ ಟೆಕ್ನಾಲಜಿ ನೋಡಿ ಎಲ್ಲ ಕಲಿತಾ ಇದ್ದಾರೆ. ಅದಕ್ಕೆ ನಾವು ಅವರಿಗಿಂತ ಫಾಸ್ಟ್ ಇರಬೇಕು. ಟೀಚರ್ಸ್ ಶುಡ್ ಬಿ ಡೆಡಿಕೇಟೆಡ್. ಎಲ್ಲಿ ಯಾವ ಸ್ಕೂಲಲ್ಲಿ ಟೀಚರ್ಸ್ ಡೆಡಿಕೇಟೆಡ್ ಆಗಿರ್ತಾರೋ ಆ ಸ್ಕೂಲು ನಿಜವಾಗ್ಲೂ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅದೇ ರೀತಿ ಈಗ ವಾರ್ಷಿಕ ವರದಿ ನೋಡಿದಾಗ ಆ್ಯನ್ಯುವಲ್ ರಿಪೋರ್ಟ್ ಅದರಲ್ಲಿ ಎಲ್ಲ ಆ್ಯಕ್ಟಿವಿಟಿ ಬೇಸ್ ಮಾಡ್ತಾ ಇದ್ದಾರೆ ಈ ಸ್ಕೂಲಲ್ಲಿ. ನಿಜವಾಗ್ಲೂ ಶಾರದಾ ಅವರು ಮತ್ತು ಅವರ ಶಿಕ್ಷಕರಿಂದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಇನ್ನು ಈ ಶಾಲೆ ಬಗ್ಗೆ ಹೇಳಬೇಕಂದ್ರೆ ಕೆಲವೇ ವರ್ಷದಲ್ಲಿ ಈ ಶಾಲೆ ಕಾರಟಗಿಯಲ್ಲಿ ಹೆಸರುವಾಸಿಯಾಗಿದೆ. ಸ್ಕೂಲು ಯಾವುದೇ ಪ್ರಾರಂಭ ಆಗಿರೋ ಚಿಕ್ಕದಾಗಿಯೇ ಸ್ಟಾರ್ಟ್ ಆಗುತ್ತೆ, ತದನಂತರ ಹೆಮ್ಮೆರವಾಗಿ ಬೆಳೆಯೋದು. ನಿಮಗೆಲ್ಲ ಗೊತ್ತಿರುವಂತೆ ಇನ್ಫೋಸಿಸ್ ಕಂಪನಿ ಕೇವಲ 10,000 ಬಂಡವಾಳದಿಂದ ಸ್ಟಾರ್ಟ್ ಆಗಿ ಅದು ನಾರಾಯಣಮೂರ್ತಿ ಅವರು ಸುಧಾಮೂರ್ತಿ ಅವರಿಂದ ತಗೊಂಡಿದ್ರಂತೆ 10,000. ಬಟ್ ಈಗ 1,60,000 ಕೋಟಿ ಟ್ರಾನ್ಸಾಕ್ಷನಲ್ಲಿದೆ. ಅದೇ ರೀತಿ ಈ ಶಾಲೆ ಸಣ್ಣದಾಗಿ ಪ್ರಾರಂಭವಾದರೂ ಮುಂದೆ ಹೆಮ್ಮೆರವಾಗಿ ಬೆಳೆಯಲಿ ಎಂದು ಆಶಿಸುತ್ತಾ, ಕೊನೆಯದಾಗಿ ಪ್ರತಿ ಯಶಸ್ಸು ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾರೆ ಅನ್ನೋದಕ್ಕೆ ಶಾರದಾ ಅವರು ಎಕ್ಸಾಂಪಲ್ ಆಗಿದೆ. ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಮಹಿಳೆಯರಿಗೆ ಹ್ಯಾಪಿ ವುಮೆನ್ಸ್ ಡೇ. ಅಲ್ಲಿ ಎಲ್ಲ ಪಾಲಕರಿಗೂ, ಟೀಚರ್ಸ್ಗೂ, ಸ್ಟೂಡೆಂಟ್ಸಿಗೂ ಕೊನೆಯಲ್ಲಿ ಶಾರದಾ ಸಂಭ್ರಮ 3ರ ಶುಭಾಶಯಗಳು. ಇಲ್ಲಿ ನನ್ನನ್ನು ಕರೆದು ಮಹಿಳಾ ದಿನಾಚರಣೆಯಲ್ಲಿ ನನ್ನನ್ನು ಕರೆದು 4 ಮಾತನಾಡಲು ಅವಕಾಶ ಕೊಟ್ಟಿರುವ ಎಲ್ಲರಿಗೂ ಧನ್ಯವಾದಗಳು. ಶ್ರೀಮತಿ ಪ್ರಿಯಾ ಕುಮಾರಿ ಮೇಡಮ್ರವರು ಒಂದು ಮನೆಯಲ್ಲಿ ನರ್ಸರಿ LKG UKG ಅಂತ ಸ್ಟಾರ್ಟ್ ಮಾಡಿ 10 ಮಕ್ಕಳ ಮೂಲಕ ಶಾಲೆಯನ್ನು ಪ್ರಾರಂಭಿಸಿದರು. ಸತತ 23 ವರ್ಷಗಳ ಶಾಲೆ ಅದು. ಈಗ 1500 ವಿದ್ಯಾರ್ಥಿಗಳ ದೊಡ್ಡ ಸಂಸ್ಥೆಯಾಗಿ ಇದೆ. ಆದರೆ ಇನ್ನೂ ಒಂದು ಸ್ಪೆಷಲ್ ಏನಂತಂದರೆ ಪ್ರತಿ ವರ್ಷ ಕೊಪ್ಪಳಕ್ಕೆ 10ನೇ ತರಗತಿ ಫಸ್ಟ್ ರ್ಯಾಂಕ್ ಕಿಟ್ಲಹಾರ್ ಸ್ಕೂಲಿಂದಲೇ ಮಕ್ಕಳು ಬರ್ತಾ ಇರೋದು ಒಂದು ಹೆಮ್ಮೆ. ಏಕೆಂದರೆ ಒಂದು ಮಹಿಳೆ ಸಂಸ್ಥೆಯನ್ನು ನಡೆಸೋದು ಅಷ್ಟು ಸುಲಭ ಅಲ್ಲ. ಏಕೆಂದರೆ ಸಮಾಜದಲ್ಲಿ ಅನೇಕ ಸವಾಲುಗಳು ಬರುತ್ತೆ. ಅದನ್ನೆಲ್ಲ ಮೆಟ್ಟಿ ನಿಂತು ಇವತ್ತು 1500 ಮಕ್ಕಳ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ನಮ್ಮೆಲ್ಲರ ಕಡೆಯಿಂದ ಅವರಿಗೊಂದು ದೊಡ್ಡ ಕ್ಲಾಸನ್ನು ಎಲ್ಲರೂ ಹಾಕಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಇವಾಗ ನಮ್ಮ ಶಾಲೆಯ ಶಿಕ್ಷಕಿಯರಿಗೆ ಸನ್ಮಾನ. ಏಕೆಂದರೆ ಸತತ 3 ವರ್ಷಗಳ ಕಾಲ ಅಚ್ಚುಕಟ್ಟಾಗಿ ಯಾವುದೇ ಪಾಲಕರಿಂದ ಯಾವುದೇ ಒಂದು ದೂರು ಬರದೆ ಮಕ್ಕಳ, ಯಾಕಂದರೆ ನರ್ಸರಿ LKG ಮಕ್ಕಳನ್ನು ನಾವು ಮೇಂಟೈನ್ ಮಾಡೋದಿದೆಯಲ್ಲ ಭಾಳ ಕಷ್ಟ. ಯಾಕಂದರೆ ಅವ್ರದ್ದು ಒಂದು ಕಾಳಜಿ, ವಿದ್ಯೆ ಕಲಿಸ್ತೀವಿ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಅವರ ಕಾಳಜಿಯನ್ನು ಮಾಡೋದು ತುಂಬ ಜವಾಬ್ದಾರಿಯಾಗಿರುತ್ತೆ. ಆ ಮಕ್ಕಳ ಜವಾಬ್ದಾರಿಯನ್ನು ತೆಗೆದುಕೊಂಡು ಅಚ್ಚುಕಟ್ಟಾಗಿ ಅವರ ಕೈಯಲ್ಲಿರ್ತಕ್ಕಂಥ ಮಕ್ಕಳನ್ನು ಅವರೇ ಊಟ ಮಾಡಿಸೋದ್ರ ಮೂಲಕ ತಮ್ಮ ಮಕ್ಕಳು ಅಂತ ಭಾವನೆ ಮಾಡಿ ಮಕ್ಕಳನ್ನು ಬೆಳೆಸ್ತಾ ಇದ್ದಾರೆ. ಅಂಥ 3 ಜನ ನಮ್ಮ ಶಿಕ್ಷಕಿಯರಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಪ್ರತಿ ವರ್ಷ ಮಾಡ್ತಾ ಇದ್ವಿ. ಹಾಗೆ ಈ ವರ್ಷ ಕೂಡ 3 ನಾವು ಸನ್ಮಾನವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಶಿಕ್ಷಕರ ಋಣವನ್ನು ನಾವು ಎಂದು ತೀರಿಸಲ್ಲ. ತಂದೆ ತಾಯಿ ಋಣ ಮತ್ತು ಗುರುವಿನ ಋಣ ನಾವು ತೀರ್ಸೋಕ್ಕಾಗಲ್ಲ. ಅವರು ಒಂದು ಅಕ್ಷರ ಕಲಿಸಿದರೆ ಕೂಡ ಅವರು ನಮಗೆ ಗುರುವೇ. ಗುರುವಿನ ಗುಲಾಮನಾಗ ತನಕ ದೊರಕದಣ್ಣ ಮುಕುತಿ ಅಂತ ಹೇಳ್ತೀವಿ. ಹಾಗೆ ನಮ್ಮ ಮಕ್ಕಳ ತುಂಬ ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತಿರುವ ನಮ್ಮ ಶಿಕ್ಷಕರಿಗೆ ಸಮಾರಂಭ ನಡೀತಾ ಇದೆ. ಮೊದಲನೇದಾಗಿ ರೇಖಾ ಮೇಡಮ್, ಇವರು LKG ಕ್ಲಾಸ್ ಟೀಚರ್. ಇವರು ವೇದಿಕೆಯ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಮತ್ತೊಬ್ಬರಾದ ಹುಲಿಗಮ್ಮ ಮೇಡಮ್, ಇವರು ಕೂಡ LKG B ಸೆಕ್ಷನ್ ಅವರ
ಕ್ಲಾಸ್ ಟೀಚರ್ ಅವರು ಕೂಡ ವೇದಿಕೆಯ ಮೇಲೆ ಬರಬೇಕು. ಮತ್ತು ನಮ್ಮ ಫಸ್ಟ್ ಸ್ಟ್ಯಾಂಡರ್ಡ್ ಕ್ಲಾಸ್ ಟೀಚರ್ ಆಗಿರ್ತಕ್ಕಂಥ ಅನಿತಾ ಮೇಡಮ್ ಇವರು ಕೂಡ ವೇದಿಕೆಯ ಮೇಲೆ ಬರಬೇಕು. ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಸರ್ ಅವರು ನಮ್ಮ ಶಿಕ್ಷಕರಿಗೆ ಸನ್ಮಾನವನ್ನು ಮಾಡಬೇಕೆಂದು ನಾನು ಕೇಳಿಕೊಳ್ತೇನೆ.